ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವಿದ್ದೇವೆ. ಪ್ರಾರಂಭದಲ್ಲಿ ಲೋಕಸಭಾ ಚುನಾವಣೆಯ ಅಭೂತಪೂರ್ವ ವಿಜಯಕ್ಕೆ ಕಾರಣೀಕರ್ತರಾದಂಥ ಬೆಳ್ತಂಗಡಿಯ ಜನತೆಯನ್ನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭಿವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಸಂತೋಷಪಡ್ತಿದ್ದೀನಿ. ಎರಡನೇದಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ವಿಶೇಷವಾಗಿ ಶ್ರಮಪಟ್ಟು ಹಗಲಿರುಳು ದುಡಿದು ಈ ಒಂದು ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಸುಮಾರು 7,000 ಅಂತರವನ್ನು ಹೆಚ್ಚಿಸಿದಂಥ ಶ್ರಮಪಟ್ಟಂಥ ಕಾರ್ಯಕರ್ತರಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಮೂರನೇದಾಗಿ ಮಾಧ್ಯಮ ಬಂಧುಗಳು, ಎಲ್ಲ ಘಟನೆಗಳು ಏನು ಅದರ ನಂತರದ ಘಟನೆಗಳಿದೆ ಅದೆಲ್ಲವನ್ನು ಲೋಕಕ್ಕೆ ಪಾರದರ್ಶಕವಾಗಿ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದೊಂದು ಸತ್ಯದ ಅನ್ವೇಷಣೆಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರುವಂಥ ನಿಮ್ಮ ಎಲ್ಲ ಮಾಧ್ಯಮ ಬಂಧುಗಳಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ. ವಿಚಾರ ಇರುವಂಥದ್ದು ಮೊನ್ನೆಯ ಕಳಂಜದಲ್ಲಿ ನಡೆದಂಥ ಘಟನೆ. ಒಬ್ಬ ಎಸ್ ಟಿ ಮೋರ್ಚಾದ ಮಂಡಲದ ಅಧ್ಯಕ್ಷ ತಾನು ಕಳಂಜದ ಒಂದು 3-4 ಕಿಲೋಮೀಟರ್ಗಳ ಆಸುಪಾಸಿನಲ್ಲಿ ಎಲ್ಲ ಒಂದು ಸಣ್ಣ ವಿಜಯೋತ್ಸವ, ಸಣ್ಣ ಪಟಾಕಿಗಳನ್ನೆಲ್ಲ ಬಿಟ್ಟಂತಹ ಅವರ ಮಾಹಿತಿಯ ಜೊತೆಗೆ ತನ್ನ ಅಂಗಡಿಯನ್ನು ಬಂದ್ ಮಾಡಿ ಜೀಪಿನಲ್ಲಿ ಬರ್ತಾ ಇರ್ತಾನೆ. ಜೀಪಿನಲ್ಲಿ ಬರ್ತಾ ಇದ್ದು ಅಲ್ಲಿ ಏನು ಕುಶಲಪ್ಪ ಗೌಡ ಅಂತ ಹೇಳುವಂಥವರ ಮನೆಯ ಆಸುಪಾಸಿನಲ್ಲಿ ಅದರಿಂದ 100 ಮೀಟರ್ ದೂರಗಳ ಅಂತರದಲ್ಲಿರುವಂಥ ರಸ್ತೆಯಲ್ಲಿ ನಿಂತಿರ್ತಾರೆ. ನಿಂತು ಫೋನ್ನಲ್ಲಿ ಮಾತನಾಡ್ತಾ ಇರ್ತಾರೆ. ಕುಶಲಪ್ಪ ಗೌಡರ ತಂದೆ ಗೇಟಿನ ಬಳಿ ಇದ್ದಾಗ ನಮ್ಮ ಕಾರ್ಯಕರ್ತರು, ಆ ಸಮ್ಮುಖದಲ್ಲಿದ್ದಂಥ ಕಾರ್ಯಕರ್ತರು ಅವ್ರ ಹತ್ರ ಹೋಗಿ ಕುಶಲೋಪಾದಿಯನ್ನು ಮಾತಾಡ್ತಾರೆ. ಒಂದು ಗ್ರಾಮ ಅಂತ ಹೇಳಿದರೆ ಮಾತನಾಡುವಂಥದ್ದು ಇರುವಂಥದ್ದು, ಅದನ್ನು ಮಾತಾಡ್ತಾರೆ. ಅದನ್ನು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ತನ್ನ ಬೆನ್ನ ಹಿಂದೆ ಬಹಳ ಉದ್ದವಾದಂಥ ಖಡ್ಗವನ್ನು, ಏನೋ ಮಚ್ಚು ಅಂತ ಹೇಳ್ತಾರೆ, ಅದನ್ನು ತಗೊಂಡು ಬೆನ್ನಿನ ಹಿಂದೆ ತಗೊಂಡು ಬಂದು ನಮ್ಮ ಎದುರುಗಡೆ ಇರುವಂಥ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಾರೆ. ಆಮೇಲೆ ರಾಜೇಶ್ ಅಂತ ಹೇಳುವಂಥ ಎಸ್ ಟಿ ಮೋರ್ಚಾದ ಏನು ಅಧ್ಯಕ್ಷರಿದ್ದಾರೆ ಅವರಿಗೆ ಏಕಾಏಕಿಯಾಗಿ ನಿಂದನೆಯನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ ಜಾತಿ ನಿಂದನೆಯನ್ನು ಮಾಡ್ತಾರೆ. ನೀನೊಬ್ಬ ಮಲೆಕುಡಿಯ ಸಮಾಜದ ವ್ಯಕ್ತಿ, ನಿನ್ನನ್ನು ಏನಾಗ್ತದೆ, ನೀನು ಬಹಳ BJPಯ, ನಿನ್ನಿಂದ ಬಹಳ ಏನೋ ಸಾಧನೆ ಮಾಡ್ತೀಯ ಅಂತ ಹೇಳುವಂಥ ಜಾತಿ ನಿಂದನೆಯ ವಿಚಾರವನ್ನು ಈ ಕುಶಲಪ್ಪ ಗೌಡರು ಹೇಳ್ತಾರೆ. ಎರಡನೇದಾಗಿ ತನ್ನ ಮಚ್ಚಿನಲ್ಲಿ ನೇರವಾಗಿ ಅವರಿಗೆ ಹೊಡೆಯುವಂಥ ಕಾರ್ಯ ಆಗ್ತದೆ. ಅದರಲ್ಲಿ ಸಾಧಾರಣ ಅವರ ಎಡಬದಿಗೆ ಒಂದು 3 ಸೆಂಟಿಮೀಟರ್ನಷ್ಟಿನ ಗಾಯಗಳಾಗ್ತದೆ. ಅದರ ಜೊತೆಗೆ ಅವರಲ್ಲಿ ಕುತ್ತಿಗೆಯಲ್ಲಿರುವಂತಹ ಚಿನ್ನದ ಒಂದು ಸರ ಏನಿದೆ ಅದರ ಒಟ್ಟಿಗೆ ಅವರ ಹಸಿರು ಶಾಲು ಏನಿದೆ ಇದನ್ನು ತನ್ನ ಮಚ್ಚಿನಲ್ಲಿ ವಾಪಸ್ ತಗೊಳ್ಳುವಂಥದ್ದು ಕಾರ್ಯ ಆಗ್ತದೆ. ಇದರ ಎಲ್ಲದರ ಹಿಂದೆ ಒಟ್ಟು ಕೊಲೆಯ ಪ್ರಯತ್ನ ನಡೆದಿದೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟ. ಮುಖ್ಯ ಉದ್ದೇಶ ಇರುವಂಥದ್ದೇ ಕೊಲೆಯ ಪ್ರಯತ್ನ. ಯಾಕಂತೇಳಿದರೆ ಒಬ್ಬ ಪರಿಶಿಷ್ಟ ಪಂಗಡದ ಕಾರ್ಯಕರ್ತ ಅವನೊಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ, ಬೆಳೀತಾ ಇದ್ದಾನೆ ಅಂತ ಹೇಳುವಂಥ ಈ ಒಂದು ಬೆಳವಣಿಗೆಯನ್ನು ಸಹಿಸದೇ ಇರುವಂಥದ್ದು ಈ ಕುಶಲಪ್ಪ ಅಂತ ಹೇಳುವಂಥವ್ರು ಈ ಘಟನೆಯನ್ನು ಮಾಡ್ತಾರೆ. ಇದಕ್ಕೆ ಮತ್ತೆ ಬೆಳೀತಾ ಅವರು ಅಲ್ಲಿ ರಕ್ತ ಆಗ್ತದೆ, ಅವರನ್ನು ಆ್ಯಂಬುಲೆನ್ಸಲ್ಲಿ ತಗೊಂಡು ಬರ್ತಾರೆ, ಆಸ್ಪತ್ರೆಗೆ ಸೇರಿಸ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಈ ವಿಚಾರಗಳೆಲ್ಲ ಆಗ್ತಾ ಇರುವ ನಿಟ್ಟಿನಲ್ಲಿ ರಾತ್ರಿ ಸಂದರ್ಭದಲ್ಲಿ ಬೇರೆ ಪ್ರಹಸನಗಳು ನಡೀತದೆ. ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಕುಶಲಪ್ಪರವರನ್ನು ಅಲ್ಲಿ ಬೇರೆ ಬೇರೆ ತಂತ್ರಗಾರಿಕೆಗಳು ಹೂಡ್ತಾರೆ, ಬೇರೆ ಬೇರೆ ಆಯಾಮಗಳು ಆಗ್ತದೆ. ಹಾಗಾಗಿ ಪ್ರಾರಂಭದ ಒಂದು ಇದರಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಧ್ಯಕ್ಷನನ್ನು ಈ ರೀತಿಯ ಕೊಲೆಗೆ ಪ್ರಯತ್ನ ಮಾಡಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಖಂಡಿತವಾಗಿ ಖಂಡಿಸ್ತದೆ. ಇದಕ್ಕೊಂದು ನೇರವಾದಂಥ ನ್ಯಾಯಗಳು ಬೇಕು. ಇನ್ನು ಇದರ ಜೊತೆಗೆ ಬಹಳಷ್ಟು ಪ್ರಾಮಾಣಿಕವಾದಂತಹ, ಬಹಳಷ್ಟು ದಕ್ಷವಾದಂತಹ, ಬಹಳಷ್ಟು ರಾಜಕೀಯ ಭೀಷ್ಮರು ಅಂತ ಹೇಳುವಂತಹ ಶಾಸಕರುಗಳು ಆಗಿ ಹೋಗಿರುವಂತಹ ಕ್ಷೇತ್ರ ಬೆಳ್ತಂಗಡಿ. ಯಾವುದೇ ರಾಜಕೀಯ ದ್ವೇಷಗಳ ಆಯಾಮಗಳಿಗೆ ಇಲ್ಲಿ ಅವಕಾಶಗಳು ಇರಲಿಲ್ಲ. 2018ರ ಚುನಾವಣೆಯಲ್ಲಿ ಬಹಳ ಅನುಭವಿಗಳು ಮತ್ತು ರಾಜಕೀಯ ಮುತ್ಸದ್ದಿಗಳಂತ ವಸಂತ ಬಂಗೇರು ಮತ್ತು ಹರೀಶ್ ಪುಂಜರವರ ಎಲೆಕ್ಷನ್ ಆಗ್ತದೆ, ಹಣಾಹಣಿ ಆಗ್ತದೆ, ಹರೀಶ್ ಪುಂಜರವರು ಜಯಗಳಿಸ್ತಾರೆ. ಆದರೆ ಆ 5 ವರ್ಷದಲ್ಲಿ ವಸಂತ ಮಂಗೇರ್ರವರ ಹಿರಿತನ ಮತ್ತು ರಾಜಕೀಯ ಅನುಭವಗಳಲ್ಲಿ ಯಾವುದೇ ಈ ರೀತಿಯ
ಅನಪತ್ಯ ಘಟನೆಗಳು ನಡೆದದ್ದು ಇಲ್ಲ. ರಾಜಕೀಯವಾಗಿ ಅವರು ನೇರವಾಗಿ ಬೈದದ್ದಿರ್ಬೋದು, ದೂಷಣೆ ಮಾಡಿರುವಂಥದ್ದಿರ್ಬೋದು. ಆದರೆ ಆ ಕ್ಷಣಕ್ಕೆ ಮಾತ್ರ ಒಂದು ವಿಷಮ ಪರಿಸ್ಥಿತಿ ಬರುವ ರೀತಿಯಲ್ಲಿ ಅಥವಾ ರಾಜಕೀಯ ವಾತಾವರಣವನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಅವರು ಯಾವತ್ತೂ ಕೈ ಹಾಕಲಿಲ್ಲ. ಅವರ ಆ ಹಿರಿತನಕ್ಕೆ ತುಂಬ ಗೌರವವಿದೆ. ನಮ್ಮ ಶಾಸಕರು ಕೂಡ ಅವರ ಹಿರಿತನಕ್ಕೆ ಎಲ್ಲಿಯೂ ಅವರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಗಳು ಅಥವಾ ವಿರುದ್ಧವಾಗಿ ಮಾತನಾಡುವಂಥದ್ದು ಮಾಡಲಿಲ್ಲ. ಯಾಕಂದರೆ ಅವರ ಹಿರಿತನಕ್ಕೆ ಗೌರವ. ಬಹಳ ಎಳೆ ಪ್ರಾಯದಲ್ಲಿ ಶಾಸಕರಾಗಿ ಸಚಿವರಾಗಿ ಮಾನ್ಯ ಗಂಗಾಧರ ಗೌಡರು ಇಲ್ಲಿ ಆಡಳಿತವನ್ನು ನಡೆಸಿದವರು. ಅವರು ಕೂಡ ಜೆಂಟಲ್ಮ್ಯಾನ್ ರಾಜಕೀಯದ ಒಂದು ಪರಿಭಾಷೆಯಲ್ಲಿ ಅವರಿದ್ದವರು. ಅವರು ಕೂಡ ಈ ರೀತಿಯ ಕ್ಷುಲ್ಲಕ ರಾಜಕೀಯ ಒಂದು ಪ್ರಹಸನಗಳನ್ನು ಮಾಡುವಂಥ ಪ್ರಯತ್ನಗಳು ಮಾಡಲಿಲ್ಲ. ಆದರೆ 2023 ಅಂಚಿನಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ರಾಜಕೀಯ ವೈಷಮ್ಯದ ಒಂದು ಕ್ಷೇತ್ರವಾಗಿ ಇದು ಉಳಿತಾ ಇದೆ. ಇದು ಬೇರೆಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಒಂದು ವೈಷಮ್ಯ ಬೆಳ್ತಂಗಡಿಗೆ ಪಾದಾರ್ಪಣೆ ಮಾಡಿದೆ ಅಂತೇಳಿದರೆ ಇದು ನಾಗರಿಕರು ಕೂಡ ಯೋಚನೆ ಮಾಡುವಂಥ ಸಂಗತಿಯಾಗಿದೆ. ದೇಶದ ರಾಜಕಾರಣ, ಅದರ ಜೊತೆಗೆ ಒಬ್ಬ ವ್ಯಕ್ತಿ ಸಚ್ಚಾರಿತ್ರವನ್ನು ಹಾಳು ಮಾಡುವಂಥದ್ದು, ಅವರ ಮನೆಯವರ ಫೋಟೋಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವೈರಲ್ ಮಾಡುವಂಥದ್ದು, ಯಾರು ಜನಸಾಮಾನ್ಯಲ್ಲ ಶಾಸಕರ ಧರ್ಮಪತ್ನಿಯ ಒಂದು ವಿಚಾರದಲ್ಲಿಯೂ ಫೇಸ್ಬುಕ್ಗಳಲ್ಲಿ ತುಂಬ ಕೀಳು ಮಟ್ಟದಲ್ಲಿ ಮಾಡಿರುವಂಥದ್ದು, ಇದೆಲ್ಲ ರಾಜಕೀಯದ ಒಂದು ಆಯಾಮಗಳು, ಪ್ರಹಸನಗಳು. ಹಾಗಾಗಿ ಇಂಥ ಕೀಳು ಮಟ್ಟದ ರಾಜಕೀಯ ಬೆಳ್ತಂಗಡಿಯ ಜನತೆ ನಾವು ನೋಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ನೋಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಹಣಾಹಣಿ ಮಾಡ್ತೇವೆ ಅಥವಾ ಒಳಗಡೆ ಒಂದು ಕಿಚ್ಚನ್ನು ಇಟ್ಟುಕೊಂಡು ಅಥವಾ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋರಾಡ್ತೇವೆ. ಆದರೆ ಚುನಾವಣೆ ಮುಗಿದ ನಂತರ ರಾಜಕೀಯ ಪಕ್ಷಗಳಲ್ಲಿರುವಂಥ ಬೇರೆ ಪಕ್ಷಗಳಲ್ಲಿರುವಂಥವರು ಕೂಡ ನಮಗೆ ಆತ್ಮೀಯರು, ಮಿತ್ರರು ಅಥವಾ ನಮ್ಮ ಹಿತೈಷಿಗಳು, ಸಲಹೆಗಾರರು ಇರ್ತಾರೆ. ಹಾಗಾಗಿ ರಾಜಕೀಯದ ಆಯಾಮವನ್ನು ಆ ಮಟ್ಟಕ್ಕೆ ನಾವು ತಗೊಂಡು ಹೋಗುವಂಥದ್ದು ಎಲ್ಲಿಯೂ ಇಲ್ಲ. ಆದರೆ ನಮಗೀಗ ಇದೊಂದು ದೊಡ್ಡ ಮುಳ್ಳು ಆಗಿರುವಂಥ ಒಂದು ಘಟನೆಗಳು ಆಗಿದೆ. ಹಾಗಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾರು ಇದರ ಹಿಂದೆ ಕೈವಾಡ ಇದೆ ಅಥವಾ ಏನೋ ಪ್ರಹಸನ ಮಾಡ್ತಾರೆ ಅವರು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ಅದರ ಜೊತೆಗೆ ಏನೋ ಕುಶಲಪ್ಪ ಗೌಡ ಅಂತೇಳಿ ಈ ಘಟನೆಯನ್ನು ಮಾಡಿದ್ದಾರೆ. ಅವರು ಕೂಡ ಇದರ ಹಿಂದೆ ಬೇರೆ ಬೇರೆ ಒಂದು ಅಬಕಾರಿ ಅಧಿಕಾರಿಯ ಮೇಲೆ ಕೈಯನ್ನು ಮಾಡಿರುವಂಥದ್ದು, ಬೇರೆ ಬೇರೆ ಘಟನೆಗಳಲ್ಲಿ ಇದ್ದವರು. ಅವರು ಕೂಡ ಏನು ಸಚ್ಚಾರಿತ್ರ ಇದು ಅಂತಲ್ಲ. ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರಿಗೂ ಕ್ಲೀನ್ ಇಮೇಜ್ ಇಲ್ಲ. ಅಂಥ ರೀತಿಯ ಇಮೇಜ್ ಇರುವಂಥವರು ಈ ಒಂದು ಪ್ರಯತ್ನ ಮಾಡಿದ್ದಾರೆ. ವಿನಾಕಾರಣ ಒಂದು ಕೇಸಿನಲ್ಲಿ ತಲುಗಿಸಿ ಅವನನ್ನು ಜೈಲಿಗೆ ಹಾಕುವಂಥ ಕೆಲಸದ ಹಿಂದೆ ಕೂಡ ಒಂದು ಹುನ್ನಾರವೇ ನಡೆದಿದೆ. ಸತ್ಯಾಸತ್ಯತೆ ಬೇರೆ ಇರ್ಬೋದು, ಕೋರ್ಟ್ನಲ್ಲಿರ್ಬೋದು. ಆದರೆ ಆ ವಿಚಾರದಲ್ಲಿ ಅವನು ಅಮಾಯಕನಾಗಿದ್ದ, ಅವನನ್ನು ಕೂಡ ಒಳಗಡೆ ಹಾಕುವಂಥ ಕಾರ್ಯದಲ್ಲಿ ಅವರು ತಮ್ಮ ಹಿಂದಿನ ಕೈಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಕಳಂಜದ ಪ್ರಕರಣದಲ್ಲಿಯೂ ಕೂಡ ಒಂದು ನ್ಯಾಯಪರ ಹೋರಾಟವಾಗಿರುವಂಥ ಕಳಂಜದ ಪ್ರಕರಣದಲ್ಲಿಯೂ ಕೂಡ ಅಲ್ಲಿ ಹೋಗಿರುವಂಥ ಕಾರ್ಯಕರ್ತರ ಮೇಲೆ, ಅಲ್ಲಿ ಹೋಗಿರುವಂಥ ಪಕ್ಷದ ಪ್ರಮುಖರ ಮೇಲೆ ಕೂಡ ಕೇಸ್ ದಾಖಲೆ ಆಗುವಂಥ ವಿಷಯವನ್ನು ಮಾಡಿದ್ದಾರೆ. ಇದರ ಹಿಂದೆ ಶಾಸಕರ ಮೊನ್ನೆಯ ಬಂಧನದ ಪ್ರಹಸನ, ಈ ಬಂಧನದ ಪ್ರಹಸನ ಕೂಡ ಬಹಳ ನಾವು ಯೋಚನೆ ಮಾಡಬೇಕಾದದ್ದು. ಒಬ್ಬ ಪ್ರತಿನಿಧಿಯನ್ನು ಒಂದು ಬಂಧನ ಮಾಡಲಿಕ್ಕೆ ಇಷ್ಟೆಲ್ಲ ದೊಡ್ಡ ಫೋರ್ಸ್ ತಗೊಳ್ಬೇಕು, ಇಷ್ಟೆಲ್ಲ ಇದು ಪ್ರಹಸನಗಳ ಅಗತ್ಯ ಇದೆಯಾ? ಬರೇ ವಿಚಾರಣೆಗೆ ಬರಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ಡ್ರಾಮಾಗಳು ಅಗತ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಯೋಚನೆ ಮಾಡಬೇಕು. ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅವರ ಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತದೆ, ಅದು ಬೇರೆ. ಆದರೆ ನೇರವಾಗಿ ಒಬ್ಬ ಜನಪ್ರತಿನಿಧಿಗೆ ನೋಟಿಸ್ ಮಾಡಿ ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳಿದಾಗ ಆ ಕಾನೂನಿಗೆ ಗೌರವವನ್ನು ಕೊಟ್ಟು ಅವರು ಬರಬೇಕಾದದ್ದು ಅವರ ಕರ್ತವ್ಯ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಏನು ತಂತ್ರಗಾರಿಕೆ ಅಂತ ಹೇಳಿದ್ರೆ, ಒಬ್ಬ ಶಾಸಕನ ಮನೆ ಎದುರು ಒಂದಷ್ಟು ಪೊಲೀಸನ್ನು ಹಾಕಿ ವಾತಾವರಣವನ್ನು ಹಾಳು ಮಾಡಿ ಅವರ ಜನಪ್ರಿಯತೆಯನ್ನು ಕುಗ್ಗಿಸಿದಾಗ ಏನೋ ಅವರಿಗೆ ಕ್ರೆಡಿಟ್ ಆಗ್ತದೆ ಅಂತ ಹೇಳುವಂತಹ ಹುನ್ನಾರಗಳು ಇದರ ಹಿಂದೆ ಇದೆ ಅಂತ ಹೇಳೋದು ಸ್ಪಷ್ಟ. ಆದರೂ ಅದರಲ್ಲಿಯೂ ಯಶಸ್ಸು ಆಗುವುದಿಲ್ಲ. ಸೊ ಈ ರೀತಿಯ ಎಲ್ಲ ಘಟನೆಗಳು ಇದ್ದಾಗ ಇದಕ್ಕೆ ಒಂದು ತಕ್ಕದಾದಂಥ ನ್ಯಾಯ ಸಿಗಬೇಕು. ಪರಿಪೂರ್ಣವಾದಂಥ ಸಮಾಜಕ್ಕೆ ಇದರ ವಿಷಯ ಗೊತ್ತಾಗಬೇಕು.
ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಾಧ್ಯಮದ ಬಂಧುಗಳು ಕೂಡ ಆ ದಿನ ನಡೆದಂಥ ಎಲ್ಲವನ್ನು ಬಿತ್ತರಿಸಿದ ಕಾರಣ ಅಲ್ಲಿ ಏನಾದರೂ ವಿಶೇಷ ಆಗುವಂಥದ್ದಿಲ್ಲ. ಬೇರೆ ಬೇರೆ ದಾಖಲೆಗಳ ಮೂಲಕ ಅಲ್ಲಿ ಓಡಿದ್ರು ಇಲ್ಲಿ ಓಡಿದ್ರು ಅಂತ ಹೇಳೋದಕ್ಕೆ ಸಾಕ್ಷಿಗಳಿಲ್ಲ. ಯಾಕಂದರೆ ನಿಮ್ಮ ಮೂಲಕ ಜನಸಾಮಾನ್ಯನಿಗೆ ವಿಷಯಗಳು ತಲುಪಿದೆ, ಈ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇದರ ಬಗ್ಗೆ ನಾವು ಬಹಳ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಪ್ರತಿಭಟನೆಯ ಹಕ್ಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವ ನಮಗಿದೆ. ಯಾಕೆಂತ ಹೇಳಿದರೆ ಅವರು ಕೊಟ್ಟಂಥ ಸಂವಿಧಾನದ ಆಧಾರದಲ್ಲಿ ಅವರು ಆ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಅಥವಾ ಜನಸಾಮಾನ್ಯನಿಗೆ ತೊಂದರೆ ಆದಾಗ ಅದನ್ನು ಪ್ರತಿಭಟಿಸುವಂಥ ಹಕ್ಕುಗಳು ಕೂಡ ಇದೆ. ಆದರೆ ಆ ಪ್ರತಿಭಟನೆಯ ಹಕ್ಕಿಗೂ ಕೂಡ ಮೊಟಕನ್ನುಗೊಳಿಸುವಂಥದ್ದು, ಆ ಪ್ರತಿಭಟನೆ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಕೊಡದಿರುವಂಥದ್ದು ಕೂಡ ಮೊನ್ನೆಯ ಎಲ್ಲ ಘಟನೆಗಳಲ್ಲೂ ಆಗಿದೆ. ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಆಮೇಲೆ ಬೇರೆ ಬೇರೆ ಸುಳ್ಳಿನ ಕಂತೆಗಳ ಸರಮಾಲೆಗಳು ಇವತ್ತಿನ ದಿನದಲ್ಲಿ ನಡೀತಾ ಇದೆ. ಸುಳ್ಳಿನ ಕಂತೆಗಳೇ, ಯಾಕಂದರೆ ಇಲ್ಲ ಸಲ್ಲದಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಹೇಳುವಂಥದ್ದು. ಇದನ್ನು ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ಅವರು. ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದಿರುವಂತಹ ಒಂದು ಸಂಗತಿಗಳನ್ನು ಹೇಳಿ ವ್ಯಕ್ತಿ ಸಚ್ಚಾರಿತ್ರವನ್ನು ಹಾಳು ಮಾಡುವಂಥದ್ದನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾಯಿದೆ. ಸಮಾಜದ ಯಾವ ಗೌರವಾನ್ವಿತ ವ್ಯಕ್ತಿ ಇರ್ತಾರೆ ಅವರ ವ್ಯಕ್ತಿತ್ವ ಅಥವಾ ಅವರ ಚರಿಷ್ಮಾ ಕುಂದಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಕಾರ್ಯಗಳು ಆಗ್ತಾಯಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಟಾರ್ಗೆಟ್ ಇರುವಂಥದ್ದು ನಮ್ಮ ಶಾಸಕರ 5 ವರ್ಷದ ಒಂದು ಅಭಿವೃದ್ಧಿ ಏನಿದೆ, ಸುಮಾರು 3,000 ಕೋಟಿಯ ಅನುದಾನಗಳನ್ನು ಏನು ತಂದಿದ್ದಾರೆ, ಒಂದು 10-20 ವರ್ಷಗಳಲ್ಲಿ ಕಾಣದಂಥ ಅಭಿವೃದ್ಧಿ ಏನು ಮಾಡಿದ್ದಾರೆ, ಇದೆಲ್ಲವನ್ನು ಸಹಿಸದಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ಈ ರೀತಿಯ ಚಾರಿತ್ರ್ಯ ಹನನವನ್ನು ಮಾಡುವಂತಹ ಕಾರ್ಯಗಳಾದಂಥ ಅವರ ಒಂದೊಂದೇ ಎಜೆಂಡದಲ್ಲಿ ಇವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಲ್ಲಿ 241 ಬೂತ್ಗಳಲ್ಲಿಯೂ ಕೂಡ ನಮ್ಮ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಎಲ್ಲ ವಿರೋಧಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಯಾಕಂತೇಳಿದರೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು, ಈ ಎಲ್ಲ ಏನು ಘಟನೆಗಳಾಗಿದೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು, ಪ್ರಾಮಾಣಿಕವಾಗಿ ಇದರ ಕೈ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೋರ್ಪಡಿಸಲಿಕ್ಕಿದ್ದೇವೆ. ಒಂದು ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಈ ರೀತಿ ಆಗ್ತದೆ, ಅವನಿಗೆ ಒಂದು ಜೀವನಕ್ಕೆ ಅಥವಾ ಅವನ ಜೀವನದ ಹಂತಗಳಿಗೆ ತೊಂದರೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಜನಸಾಮಾನ್ಯರ ಅವಸ್ಥೆ ಏನು ಅಂತ ಹೇಳುವಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದೇ ಅಹಿಂದ ಅಥವಾ ಬಡವರ ಜನರ ಕಲ್ಯಾಣ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರ ಕಲ್ಯಾಣದ ಬಗ್ಗೆ ಬಹಳ ಆಸಕ್ತಿಯನ್ನು ಇಟ್ಟುಕೊಂಡು ಬಂದಂಥ ಸರ್ಕಾರ. ಈ ಸರ್ಕಾರದ ಅವಧಿಯಲ್ಲಿ ಈ ರೀತಿಯೆಲ್ಲ ಆಗ್ತದೆ ಅಂತ ಹೇಳಿದರೆ ಬಹಳ ಖೇದಕರವಾದಂಥ ವಿಷಯ. ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತದೆ. ಇಷ್ಟು ವಿಚಾರಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗೌರವಾನ್ವಿತರು ಮತ್ತು ಬಹಳ ಹೋರಾಟದ ಮುಂಚೂಣಿಯಲ್ಲಿ ಬಂದಂಥ ಶೇಖರ್ ಕುಕ್ಕೇಡಿಯವರು ಮಾತಾಡಿದ್ದಾರೆ. ಅವರು ಹೇಳಿದರು ಅವನು ಕಾಂಗ್ರೆಸ್ನ ಕಾರ್ಯಕರ್ತನೇ ಅಲ್ಲ ಅಂತ. ಆದರೆ ಕಳೆಂಜದ ಕಾರ್ಯಕರ್ತರು ಮೊನ್ನೆಯ ಫೀಲ್ಡಿನಲ್ಲಿ ಆ ವ್ಯಕ್ತಿ ಮನೆ ಮನೆಗೆ ಫೀಲ್ಡ್ ಮಾಡಿರುವಂಥ ಉದಾಹರಣೆಗಳಿದೆ. ಕಾಂಗ್ರೆಸ್ಸಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅವರು ಕಾರ್ಯವನ್ನು ಮಾಡಿದ್ದಿದೆ. ಈ ಎಲ್ಲ ಪ್ರಶ್ನೆಗಳಿರುವಾಗ ಅವರದು ಅಲ್ಲ ಅಂತ ಹೇಳುವಂಥದ್ದು ಇದು ಒಂದು ಸಮಯದ ನಿರ್ಧಾರ, ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರಿಗೆ ಸಂಬಂಧವೇ ಇಲ್ಲ ಅಂತ ಹೇಳಿದರೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ನಾಯಕರುಗಳು ಏನೋ ಮಲ್ಲೇಶ್ವರಂ ನಾಯಕರಿದ್ದಾರೆ ಅವರ ಫೋನ್ಗಳು ಬರ್ತದೆ, ಅಥವಾ ಕಾಂಗ್ರೆಸ್ ನಾಯಕರು ಅಲ್ಲಿ ಹೋಗಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ, ಅವರಿಗೆ ಬೇರೆ ಬೇರೆ ಡೈರೆಕ್ಷನ್ ಕೊಡ್ತಾರೆ. ಇದೆಲ್ಲದರ ಹಿಂದೆ ಇರುವಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ, ಅದನ್ನು ಅಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ. ಹಾಗಾಗಿ ಇದರ ಎಲ್ಲ ಘಟನೆಯ ಹಿಂದೆ ಕೂಡ ಒಂದು ವ್ಯವಸ್ಥಿತವಾದಂಥ ಸಂಚು ಇದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಯಾಕಂತೇಳಿದರೆ ಆ ನಡೆದಂಥ ಘಟನೆಯಲ್ಲಿಯೂ ಕೂಡ ಒಳಗೊಳಗೆ ಮಾತನಾಡಿಕೊಂಡು ಒಬ್ಬ ರಾಜಕೀಯದಲ್ಲಿ ಬೆಳೀತಿರುವಂಥ ನಾಯಕರನ್ನು ಕೆಟ್ಟಕ್ಕೆ ಬೀಳಿಸಬೇಕು ಅಂತೇಳುವಂಥ ಪ್ರೀ ಪ್ಲ್ಯಾನ್ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಇದನ್ನು ನಾವು ಕೂಡ ಖಂಡಿಸ್ತೇವೆ. ನಾನು ಅದನ್ನೇ ಹೇಳಿದೆ, ಕಥೆಗಾರ ಅಂತೇಳಿ ಹೊಸ ಕಥೆಗಾರರು ಬೆಂಗಳೂರಿನಿಂದ ಬಂದು ಇಲ್ಲಿ ಕಥೆಯನ್ನು ಒಂದು ಪೋಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಂಥ ಘಟನೆಯ ರಸ್ತೆಗೂ ಮತ್ತು ಅವರ ಮನೆಗೆ 100 ಮೀಟರಿನ ಅಂತರ ಇದೆ. ಇವರ ಗೇಟ್ ಇರುವಂಥದ್ದು ಇಲ್ಲಿ ಆಗಿರುವಂಥ ಪ್ರಕರಣಗಳು ಆಗಿರುವಂಥದ್ದು ಆ ರಸ್ತೆಯ ಬದಿಯಲ್ಲಿ ಆಗಿರುವಂಥದ್ದು. ಇದಕ್ಕೆಲ್ಲ ಸಾಕ್ಷೀಭೂತವಾಗಿ ಏನು ಕುಶಲಪ್ಪ ಗೌಡ ಅಂತ ಇದ್ದಾರೆ, ಅವರ ಮನೆಯಲ್ಲಿ CC ಕ್ಯಾಮರಾ ಇದೆ.
ಆ CC ಕ್ಯಾಮರಾದಲ್ಲಿ ಎಲ್ಲ ಫುಟೇಜ್ಗಳು ಇರುವಾಗ ಪ್ರಾಮಾಣಿಕವಾದಂಥ ಸಾಕ್ಷಿಗಳು ದೊರಕ್ತದೆ. ನಾವು ಹೇಳಿದ್ದೋ ಅವರು ಹೇಳಿದ್ದೋ ಸತ್ಯ ಅಲ್ಲ, ಅದು ಅದಕ್ಕೆ ಸಾಕ್ಷಿಯಾಗಿ ಆ CC ಕ್ಯಾಮರಾಗಳು ಏನು ಹೇಳ್ತದೆ ಅದನ್ನು ಅಧಿಕಾರಿಗಳು ಗಮನಿಸಿದರೆ ಅವರಿಗೆ ಕಡಾಖಂಡಿತವಾದ ಪರಾಮರ್ಶೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಇದು. ಖಂಡಿತವಾಗಿ ಆ ರೀತಿಯ ಯಾವುದೇ ಘಟನೆಗಳಾಗಲಿಲ್ಲ. ಆದಂತಹ ಘಟನೆಗಳು ನಾವು ಹೇಳಿರುವ ರೀತಿಯಲ್ಲಿ ಒಬ್ಬ ಕಾರ್ಯಕರ್ತ ಅಂತಲ್ಲ, ಒಬ್ಬ ಜನಸಾಮಾನ್ಯನಿಗೆ ಆದಂತಹ ಅನ್ಯಾಯಕ್ಕೆ ಅವನು ಯಾವುದೇ ಇದರಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿಯೂ ಕೂಡ ಅವನಿಗೊಂದು ನ್ಯಾಯ ಒದಗಿಸಿಕೊಡಲಿಕ್ಕೆ ಒಬ್ಬ ಮತವನ್ನು ಪಡೆದಂಥ ಒಬ್ಬ ಶಾಸಕನಿಗೆ ಆಗಲಿಲ್ಲ ಅಂತ ಹೇಳಿದರೆ ಅವನು ಶಾಸಕನಾಗಿ ಏನು ಪ್ರಯೋಜನ? ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಾತ್ರಿ ಆದರೂ ಹೋಗಿ ಕೇಳಿದ್ದಾರೆ. ಅಲ್ಲಿಯೂ ಮಾತಿನ ಸಣ್ಣ ವ್ಯತ್ಯಾಸಗಳು ಇರ್ಬೋದು ಬಿಟ್ಟರೆ ಬೇರೆ ಪ್ರಹಸನಗಳು ಆಗುವಂಥದ್ದಿಲ್ಲ. ಮತ್ತು ಇಂಥ ಘಟನೆಗಳು ಎಷ್ಟು ಆಗಲಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಘಟನೆಗಳಾಗಲಿಲ್ಲ. ಪೊಲೀಸ್ ಅಧಿಕಾರಿಯ ಕೊರಳಿಗೆ ಕೈ ಹಾಕಿದಂಥ ಘಟನೆಗಳಿಲ್ವಾ? ಪೊಲೀಸ್ ದಕ್ಷ ಅಧಿಕಾರಿಗಳಾದಂಥ ಏನೋ ದೊಡ್ಡ ದೊಡ್ಡ ಸಚಿವರುಗಳು ಅಥವಾ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮಾಡಿದಂಥ ಪ್ರಹಸನಗಳಿಲ್ವಾ? ಆ ರೀತಿದ್ದು ಅಲ್ಲಲ್ಲ ವ್ಯತ್ಯಾಸ ಅಂತೇಳಿದ್ರೆ ಆ ರೀತಿದ್ದನ್ನು ಮಾಡಲಿಲ್ಲ. ಮಾತಿನ ಒಂದು ಶಬ್ದದ ವ್ಯತ್ಯಾಸ. ಆದರೆ ಆ ಶಬ್ದವನ್ನು ಹಿಡ್ಕೊಂಡು ಒಂದು ಪ್ರಹಸನ ಮಾಡಬೇಕು ಅಂತೇಳಿದರೆ ಖಂಡಿತ ಪೊಲೀಸ್ ಇಲಾಖೆ ಇದನ್ನು ಮಾಡುವುದಿಲ್ಲ. ಪೊಲೀಸ್ ಇಲಾಖೆಗೆ ಸಮಾಜದ ಸ್ವಾಸ್ಥ್ಯ ಇರಬೇಕು, ಶಾಂತಿ ಇರಬೇಕು. ಈ ವ್ಯತ್ಯಾಸಗಳನ್ನು ಕೂಡ ಅವರು ಪರಿಗಣಿಸ್ತಾರೆ. ಅದಕ್ಕೆ ಅವರು ಸರಿಯಾದಂಥ ಒಂದು ವೇಳೆ SP ಅವರು ಫೋನನ್ನು ರಿಸೀವ್ ಮಾಡಿದರೆ ಅಲ್ಲಿಗೆ ಮುಗೀತಿತ್ತು. ಅವರು ಮಾತಾಡ್ತಾರೆ, ಇಲ್ಲ ಸರ್ ಹೀಗಾಗಿದೆ, ಅಲ್ಲಿಗೆ ಡ್ರಾಪ್ ಔಟ್ ಆಗ್ತಿತ್ತು. ತಹಶೀಲ್ದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಒಬ್ಬ ದಂಡಾಧಿಕಾರಿಯಾಗಿ ಈ ರೀತಿಯ ನೀತಿ ಸಂಹಿತೆ ಇರುವಾಗ ಅಧಿಕಾರವನ್ನು ನಡೆಸುವಂಥದ್ದು ಅಧಿಕಾರಿಗಳು, ಅವರೇ ಸ್ವಿಚ್ ಆಫ್ ಮಾಡಿ ಕೂತ್ರೆ ಇನ್ನು ಯಾರು ಈ ವ್ಯತ್ಯಾಸಗಳಿಗೆ ಉತ್ತರ ಕೊಡುವಂಥವ್ರು ಅಥವಾ ಯಾರು ಇದಕ್ಕೆ ಜವಾಬ್ದಾರರು? ಸೊ ಅವರುಗಳು ಈ ರೀತಿಯ ವರ್ತನೆಯನ್ನು ಮಾಡಿದಾಗ ಅದನ್ನು ಯಾರು ಖಂಡಿಸುವುದಿಲ್ಲ. ಒಬ್ಬ ಶಾಸಕ ಮಾತಾಡಿದ ಕೂಡಲೇ ಅದನ್ನು ಪ್ರಹಸನ ಅಭಿವ್ಯಕ್ತಿ ಅಥವಾ ವಿಪರೀತಕ್ಕೆ ಹೋದ್ರಿ ಅಂತ ಹೇಳುವಂಥದ್ದಕ್ಕಿಂತ ಅವರುಗಳು ಸ್ಪಂದನೆ ಕೊಡದೇ ಇರುವಂಥದ್ದು ಕೂಡ ಒಂದು ವಿಪರೀತವೇ ಅಲ್ವಾ? ಅದರ ಹಿಂದೆ ಏನಿದೆ? ಅವರು ಸ್ಪಂದನೆ ಕೊಡದ ರೀತಿಯಲ್ಲಿರುವಾಗ ಇದರ ಹಿಂದೆ ಏನಿದೆ ಅಂತ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ. ಅದಕ್ಕೆ ನಮಗೆ ಕಾಣುವಂಥದ್ದು, ರಾಜಕೀಯ ಪಕ್ಷವಾಗಿ ನಮಗೆ ಕಾಣುವಂಥದ್ದು ಇದರಲ್ಲಿ ರಾಜಕೀಯ ಕೈವಾಡ ಇದೆ, ರಾಜಕೀಯ ಹುನ್ನಾರ ಇದೆ, ರಾಜಕೀಯ ಸ್ಕೆಚ್ಗಳಿದೆ. ಒಬ್ಬ ಶಾಸಕನನ್ನು ತಳಮಟ್ಟಕ್ಕೆ ಇದು ಮಾಡಬೇಕು ಅಂತ ಹೇಳುವಂಥ ಇದೇ ಇದೆ ಅಂತ ಒಂದು ರಾಜಕೀಯ ಪಕ್ಷವಾಗಿ ನಾವು ಯೋಚನೆ ಮಾಡೋದು ತಪ್ಪಲ್ಲ. ಆ ಚಿಂತನೆಯಲ್ಲಿ ನಾವು ಮಾಡಿದ್ದೇವೆ. 2018ರಿಂದ 2023ರವರೆಗಿನ ಅವಧಿಯಲ್ಲಿ ಈ ರೀತಿಯ ಒಂದು ಪ್ರಹಸನಗಳು ಆಗಲಿಲ್ಲ. ವಸಂತ ಮಂಗೇರು ಅಪ್ರತಿಮ ನಾಯಕ, ರಾಜಕೀಯ ಅನುಭವ, ಅವರಿಗೆ ಕೆಪಾಸಿಟಿ ಇಲ್ವಾ? ಈ ಸಣ್ಣ ಪುಟ್ಟ ರಾಜಕಾರಣವನ್ನು ಅವರು ಮಾಡಬೇಕು ಅಂತ ಇದಿರಲಿಲ್ಲ. ಅವರಿಗೆ ಆ ಮನಸ್ಥಿತಿ ಇಲ್ಲ. ಅವರು ರಾಜಕೀಯವನ್ನು ರಾಜಕೀಯವಾಗಿ ಆರೋಗ್ಯಕರ ರಾಜಕೀಯಕ್ಕೆ ಗೌರವ ಕೊಟ್ಟಿರುವಂಥದ್ದು ಅವ್ರದ್ದು. ಇದು ಎಲ್ಲಿಂದ ಪ್ರಾರಂಭ ಆಗಿದ್ದು ಮಲ್ಲೇಶ್ವರಂನಿಂದ ಬಂದ ಮೇಲೆಯಿಂದ ಪ್ರಾರಂಭ ಆಗಿದೆ. ಇಲ್ಲದಿದ್ದರೆ ಇಲ್ಲಿಯವರೆಗೆ ಈ ರೀತಿಯ ಘಟನೆಗಳು ನಡೆದಿದೆಯಾ? ನಡೀಲಿಕ್ಕೆ ಅವಕಾಶ ಇಲ್ಲ. ಅದರಲ್ಲಿದ್ದರೆ ಹಿಂದೆ ಯಾರೋ ಒಬ್ಬ ಇದ್ದಾರೆ ಅಂತಲೇ ಹೇಳಿಯೇ ಇದಲ್ವಾ? ಇಷ್ಟೆಲ್ಲ ನೀತಿ ಇದೆಲ್ಲ ಹೇಳುವಂಥ ಅವರು ನೀತಿ ಸಂಹಿತೆಯನ್ನು ಮಾತನಾಡುವವರು ಒಂದು ಪ್ರತಿಭಟನೆಯಲ್ಲಿ ಇವರು ಹೇಗೆ ಪಾಲ್ಪಡಿತಾರೆ? ಆಗ ನೀತಿ ಸಂಹಿತೆ ಇರಲಿಲ್ವಾ? ಆಗ ಕೋಡ್ ಆಫ್ ಕಂಡಕ್ಟ್ ಇರಲಿಲ್ವಾ? ಅದರಲ್ಲಿ ಹೋರಾಟ ಇಲ್ಲಿವರೆಗೆ ಕಾನೂನು ನ್ಯಾಯ ಸಿಗುವವರೆಗೆ ಹೋರಾಟ. ಇವರು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಇವರೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಇವರಲ್ವ ಸರ್ಕಾರದ ಪಾರ್ಟ್. ಇವರು ಏನು ಮಾಡಬೇಕಿತ್ತು? ಇವರ ಒಂದು ವರ್ತನೆ ಸರಿಯಾ? ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಇಡೀ ತಾಲೂಕಿನಲ್ಲಿ ಫ್ಲೆಕ್ಸ್ಗಳೇ ರಾರಾಜಿಸಿತು. ಅವರೊಬ್ಬ ದಕ್ಷ ಅಧಿಕಾರಿಯ, ಪ್ರಾಮಾಣಿಕ ಅಧಿಕಾರಿಯ ಮಗ, ಅವರಿಗೆ ಕೋಡ್ ಆಫ್ ಕಂಡಕ್ಟ್ ನೆನಪಿಲ್ವಾ? ಎಲ್ಲ ವರ್ತನೆಗಳು ನೋಡಿದಾಗ ಇವರು ವೈಭವೀಕರಣದ ಹುಚ್ಚು, ವೈಭವೀಕರಣದ ಆಸೆ ಯಾರಿಗಿದೆ ಅಂತ ಹೇಳುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸುಮ್ಮನೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡುವ ನಿಟ್ಟಿನಲ್ಲಿ ರಾಜೇಶ್ MK ಅವರ ವಿರುದ್ಧ ಫೋಕ್ಸೋ ಹಾಕುವಂಥ ಇದನ್ನು ಮಾಡಿದ್ದಾರೆ. ಬಹಳ ನೋವಾಗ್ತದೆ. ಯಾಕಂತೇಳಿದರೆ ನಾವು ಕೂಡ ಎಲ್ಲರೂ ಅಕ್ಕ, ತಂಗಿ, ತಾಯಿ, ಹೆಣ್ಣು ಸಂಸಾರದ ಒಟ್ಟೊಟ್ಟಿಗೆ ಇರುವವರು. ತನ್ನ ಮಗಳನ್ನು ಈ ಒಂದು ಕೇಸಿನಲ್ಲಿ ಇಟ್ಟುಕೊಂಡು ರಾಜಕೀಯ ಮಾಡುವಂಥದ್ದು ಇದು ಶೋಭೆ ಅಲ್ಲ, ನಮಗೂ ಅಷ್ಟು ಗೌರವ ಅಲ್ಲ. ನಾವು ಕೂಡ ಇದರ ಬಗ್ಗೆ ಬಹಳ ಖೇದ ಆಗ್ತದೆ. ಯಾಕೆಂತೇಳಿದರೆ ಆ ರೀತಿಯ ಘಟನೆ ಆಗುವಂಥ ಅವಕಾಶಗಳೇ ಇಲ್ಲ. ಇದು ಆಗಿರುವಂಥದ್ದು ಮತ್ತೆ ಹೇಳ್ತೇನೆ, ದಾರಿ ಬದಿಯಲ್ಲಿ ಆಗಿರುವಂಥದ್ದು, ಇರುವಂಥದ್ದು ಮನೆ 100 ಮೀಟರ್ನ ಆ ಕಡೆ. ಹಾಗಾಗಿ ಇದು ಒಳ್ಳೆಯದಲ್ಲ, ಇದು ಶೋಭೆ ಅಲ್ಲ. ರಾಜಕೀಯದ ಇತಿಮಿತಿಗಳಿದೆ.
ರಾಜಕೀಯಕ್ಕೋಸ್ಕರ ನಮ್ಮ ಮನೆಯವರನ್ನು, ನಮ್ಮ ಹೆಣ್ಣು ಮಕ್ಕಳನ್ನು ಏನು ಗೌರವವಾಗಿ ನಾವು ನೋಡ್ಕೊಳ್ತೇವೆ, ಅಂಥದ್ರಲ್ಲಿ ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಎಂಕೆ ಯಾವುದೇ ಇದಕ್ಕೂ ಇಲ್ಲ, ಅವರಿಗೂ ಮತ್ತು ಈ ಫೋಕ್ಸೋಕ್ಕೂ ಸಂಬಂಧ ಇಲ್ಲ. ಇದನ್ನು ನಮ್ಮಲ್ಲಿ ದಕ್ಷ ಅಧಿಕಾರಿಗಳು ಖಂಡಿತ ಇದ್ದಾರೆ. ಇದರ ಹಿಂದೆ ಕೂಡ ತುಂಬ ಫೋಕ್ಸೋ ಪ್ರಕರಣಗಳು ಬೆಳ್ತಂಗಡಿಯಲ್ಲಿ ಆದಾಗ ಪರಾಮರ್ಶೆಯನ್ನು ಮಾಡಿ, ಪರಿಶೀಲನೆಯನ್ನು ಮಾಡಿ, ಹೇಳಿದ ಹೇಳಿಕೆಗಳಲ್ಲಿ ವ್ಯತ್ಯಾಸವನ್ನು ಗಮನಿಸಿ ಆ ಕೇಸನ್ನು ಬಿಟ್ಟಿರುವಂಥ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ. ಹಾಗಾಗಿ ನಮಗೂ ಭರವಸೆ ಇದೆ. ಇದು ಕೂಡ ಒಮ್ಮೆ ಸುಮ್ಮನೆ ಕೇಸಿಗೆ ಕೇಸ್ ಹಾಕಿದ್ದಾರೆ, ಒಂದು ವ್ಯಕ್ತಿಯ ಇದನ್ನು ಮಾಡಬೇಕು ಮತ್ತು ಇದನ್ನೊಂದು ರಾಜ್ಯ ಮಟ್ಟದ ಇಶ್ಯೂ ಮಾಡಬೇಕು ಅಂತೆಲ್ಲ ಇದ್ದಾರೆ. ಆದರೆ ಬೆಳ್ತಂಗಡಿಯಲ್ಲಿ ಆ ರೀತಿದು ಯಾವುದೂ ಇಲ್ಲ. ಹಾಗಾಗಿ ಇದರ ಬಗ್ಗೆ ತುಂಬ ನೋವಿದೆ. ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿ ಆದರೆ ಮಾತ್ರ ಇದಕ್ಕೆಲ್ಲ ಒಂದು ಅಂತಿಮ ಚುಕ್ಕಿ ಇಡಲಿಕ್ಕಾಗ್ತದೆ. ದ್ವೇಷ ರಾಜಕಾರಣದ ಮುಕ್ತ ಆದರೆ ಮೊದಲಿನ ಹಾಗೆ ಸಹೋದರತ್ವ ಭಾವದಲ್ಲಿ, ಅವಿನಾಭಾವ ಸಂಬಂಧದ ಜೊತೆಗೆ ರಾಜಕೀಯದ ಸಂದರ್ಭದಲ್ಲಿ ಮಾತ್ರ ಇರುವಂಥ ಆ ಒಂದು ರೋಷ ಇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹಿಂದಿನವರು ಹಾಕಿಕೊಟ್ಟಂಥ ಪದ್ಧತಿ, ಕಾಂಗ್ರೆಸ್ ಇರ್ಬೋದು, BJP ಇರೋದು, ಪ್ರಭಾಕರ್ ಬಂಗೇರು ಕೂಡ ಶಾಸಕರಾಗಿದ್ದರು, ಹಿಂದಿನವರು ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಾವು ಎಲ್ಲರೂ ಎರಡು ಪಕ್ಷದವರು ಸಾಗಿದರೆ ಈ ಥರ ಘಟನೆಗಳು ಆಗುವುದಿಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ. ಯಾಕಂತೇಳಿದ್ರೆ ಹಿರಿಯರಾದಂಥ ರಾಜಶೇಖರ ರಾಜರವರು ಇರ್ಬೋದು ಅಥವಾ ಹಿರಿಯರು, ಅವರು ಕೂಡ ಈ ರೀತಿಯದ್ದೆಲ್ಲ ಸಣ್ಣ ಪುಟ್ಟ ರಾಜಕೀಯ ಮಾಡಿದ್ದಿಲ್ಲ. ಅವರು ಕೂಡ ನಮಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಅವರ ಹಿರಿತನದ ಅನುಭವ ಕೊಡ್ತಾರೆ. ಇದು ನಾವು ಬೆಳೆಯುವಂಥ ಪಥ. ನಮ್ಮಲ್ಲಿ ರಾಜಕೀಯ ದ್ವೇಷವೇ ಇಲ್ಲ. ಹಾಗಾಗಿ ಇದಕ್ಕೆಲ್ಲ ಮುಕ್ತಾಯ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.